ಇವತ್ತು ಮನೇಲಿ ನಮ್ಮ ಅಣ್ಣ ಎಗ್ ರೈಸ್ ಮಾಡಿದ್ದ. ಅದನ್ನ ಹಾಕೊಂಡು ತಿಂದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಅಣ್ಣ ಬೇಜಾರಾಗಿ ಹೋಗ್ತಾನೆ. ಒಂದು ಹೊಸ ಕೆಲಸಕ್ಕೆ ಅಂತ ನಾವು ಒಂದು 5 ಜನ ಮಿನಿ ಬ್ಲಾಗರ್ಸ್ ಒಂದ್ ಕಡೆ ಬಂದು ಸೇರಿದ್ವಿ. ಅದೇನೋ ಎತ್ತ ಅಂತ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಎಲ್ಲರೂ ಅವ್ರ ಮನೆಗೆ ಹೊರಟ್ರು, ನಾನು ನಮ್ಮ ಮನೆಗೆ ಹೊರಟೆ. ಆದ್ರೆ ನನ್ನ ಫಸ್ಟ್ ವೆಲ್ಕಮ್ ಮಾಡಿದ್ದೆ ಜುಮ್ಮಿ. ಇವಳು ನನ್ನೇ ತುಂಬಾ ಇಷ್ಟಪಡ್ತಾಳೆ, ಯಾಕಂದ್ರೆ ಇವಳು ನಾಲ್ಗೆ ಸ್ವಲ್ಪ ಈಚೆ ಐತೆ ಅಂತ ಜನ ಯಾರೋ ನಂತರ ಇವಳನ್ನ ಮುದ್ದು ಮಾಡಲ್ಲ. ಜುಮ್ಮಿ ದಪ್ಪ ಆಗ್ಬಿಟ್ಟಿದೆಯಲ್ಲ, ಡುಮ್ಮಿ ನೀನು, ಡುಮ್ಮಿ ಆಗ್ಬಿಟ್ಟಿಯ ಡುಮ್ಮಿ ನೀನು. ಆದ್ರೆ ನಾನ್ ಆತರ ಅಲ್ಲಪ್ಪ, ನಾಯಿ ನಮ್ದು ಅಂತ ಆದ್ಮೇಲೆ ಹೆಂಗಿದ್ರು ಇಷ್ಟಪಡ್ತೀನಿ. ನೀವಾಗಿದ್ರೆ ಏನ್ ಮಾಡ್ತಾ ಇದ್ರಿ ಕಮೆಂಟ್ ಹಾಕಿ. ಆಮೇಲೆ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿದ ವಿಡಿಯೋ ನೋಡ್ಕೊಂಡು ಸೀದಾ ಮಾಡಿ ಮೇಲೆ ಇದ್ದಿದ್ದು ರೂಮ್ಗೆ ಹೋದೆ. ಅವಾಗ ರೂಮು ಈ ತರ ಕಾಣಿಸ್ತಾ ಇತ್ತು. ಆಕ್ಚುಲಿ ಈ ಕಡೆ ಇರೋ ಸ್ಟ್ಯಾಂಡ್ಗಳೆಲ್ಲ ಅಲ್ಲಿ ಸ್ವಲ್ಪ ಮೇಲಿತ್ತು, ಅಂತ ತಗೊಂಡ್ ಬಂದು ಈ ಕಡೆ ಇಕ್ಕದ ಮೇಲೆ ಹಿಂಗ ಆಗ್ಬಿಡೈತೆ. ಸೊ ಇವಾಗ ಹಿಂಗಿರೋದನ್ನ ಹಿಂಗ್ ಮಾಡಿದೀನಿ ಹಿಂಗೆ, ಯಾಕಂದ್ರೆ ನಂದು 1 crore ಚಾಲೆಂಜ್ ಡೇ 21 ನಡೀತಾ ಇತ್ತು. ಅದಕ್ಕೆ ಒಳ್ಳೆ ಲೈಟಿಂಗ್ ಸಿಗುತ್ತೆ ಆ ಕಡೆ. ಆವಾಗಲೇ ನಮ್ಮ ಅಣ್ಣ ಕೆಳಗಡೆ ಎಗ್ ರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಕರೆದಿದ್ದ. ನಾನ್ ಜಸ್ಟ್ 3 ಮೊಟ್ಟೆ ಹೋಗ್ಬಿಟ್ಟೆ. ಹಾಗೆ ನಮ್ಮ ಅಣ್ಣಂಗೆ ವಿಡಿಯೋ ಮಾಡೋದು ಅಂದ್ರೆ ಆಗಲ್ಲ. ಕೊನೆಗೂ ಅಣ್ಣ ಮಾಡಿದ ಎಗ್ ರೈಸ್ ರೆಡಿ ಆಗಿತ್ತು. ತಿಂದ ಮೇಲೆ ಟೇಸ್ಟ್ ಹೆಂಗಿತ್ತು ಅಂದ್ರೆ ಖಾರ ಇಷ್ಟೊಂದಿಕ್ಕಿದ್ಯಾ? ಖಾರ ಅನ್ನೋದೊಂದು ಬಿಟ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಆಮೇಲೆ ನನ್ನ ಗಾಡಿ ತಗೊಂಡು ಕೂಲ್ ಆಗಿ ಕಾಣಿಸಕ್ಕೆ ಒಂದು ಸ್ಪೆಕ್ಸ್ ಹಾಕೊಂಡು ಸೀದಾ ಸುದೀಪ್ ಅವ್ರನ್ನ ಮೀಟ್ ಹಾಕಿ ನೆಕ್ಸಸ್ ವೈಟ್ ಫೀಲ್ಡ್ ಹೋದೆ. ಅಲ್ಲಿ ಮಾತಾಡೋದು ಮುಗಿಸ್ಕೊಂಡು ಈಚೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಫೋಟೋ ಬುತ್ ಕಾಣಿಸ್ತು. 200 ರೂಪಾಯಿ ಅಂತ ಹಾಕಿದ್ರು. ಬಿಡು ಟೆಸ್ಟ್ ಮಾಡೋಣ ಅಂತ ಹೋದೆ. ಯಾಕೆ ಹೋದೆ ಅಂದ್ರೆ ಇದು ಒಂದ್ ಟೈಮ್ ಅಲ್ಲಿ ಸೂಪರ್ ಮ್ಯಾನ್ ಅಲ್ಲಿ ಬಂದ್ ಫೋಟೋ ಬುತ್ ತರ ಕಾಣಿಸ್ತಾ ಇತ್ತು. ಅದಕ್ಕೆ ಕುತ್ಕೊಂಡು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದಾಗ 4 ಸೆಕೆಂಡ್ ಇಂಟರ್ವ್ಯೂಲ್ ಕೊಟ್ಟು 4 ಡಿಫ್ರೆಂಟ್ ಫೋಟೋಗಳು ತಗೊಂಡು ಆಮೇಲೆ ಫೋಟೋಗಳನ್ನ ಸೆಲೆಕ್ಟ್ ಮಾಡಿ ಪ್ರಿಂಟ್ ಕೊಟ್ಟೆ. ಅವಾಗ ಕೆಳಗಡೆ ಬಂತು ನೋಡಿ ನನ್ನ ಫೋಟೋಗಳು. ಅದನ್ನ ತೆಗೆದು ನೋಡಿದ್ರೆ ಇದು ನೆಕ್ಸಸ್ ವೈಟ್ ಫೀಲ್ಡ್ ಮಾಲ್ ನ 3rd ಫ್ಲೋರ್ ಅಲ್ಲಿ ಇದೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ.